सब जंगम समाज से हमारा ये मनवी है कि अभी हुबली का जो नेहा हिरेमठ का हो गया समाज को अन्याय, उसके बाद में बार बार जो है समाज को अन्याय हो रहा है। ये जो एक्टर है दर्शन, ये बहुत कानून के विरोध में काम कर रहे हैं। इनको जो है संविधानबद्ध होकर जो भी होने का शिक्षा होना और अगले जो भी कानून हाथ में लेना चाहिए वो सोचना, 10 बार सोचना, ये सबक सभी को होना चाहिए। ये तरफ से हमारे समाज, जंगम समाज, कलबुर्गी जिला जंगम समाज और वीरशैव समाज की तरफ से हमारा मनवी है माननीय मुख्यमंत्री और गृह मंत्री कर्नाटक राज्य सरकार। ಇನ್ನು ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ ಸಮಾಜದ ಒಬ್ಬ ಅಮಾಯಕ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಮೇಲೆ ದರ್ಶನ್ ಹಾಗೂ ಅವರ ತಂಡ ಇದೆ 17 ತಂಡ ಹಲ್ಲೆ ಮಾಡಿ ಕೊಲೆ ಮಾಡಿದೆ. ಅದನ್ನು ಖಂಡಿಸಿ ವಿರೋಧಿಸಿ ಇವತ್ತು ನಾವು ಕಲಬುರಗಿ ಜಿಲ್ಲಾ ಜಂಗಮ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಈ ಮನವಿ ಮುಖಾಂತರ ನಾವು ಮುಖ್ಯಮಂತ್ರಿ ಹೇಳ್ಕೊತಾ ಇದ್ದೇವೆ, ತಕ್ಷಣನೇ ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಹಾಗೂ ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಂದು ಸುಮಾರು 2 ಕೋಟಿ ಪರಿಹಾರ ಕೊಡಬೇಕು. ಕಾರಣ ಅವ್ರ ಧರ್ಮಪತ್ನಿ ಈಗ ಬಸರಿದ್ದಾರೆ. ಈಗ ಎಲ್ಲ ಮಾಧ್ಯಮದವರಿಗೆ ಗೊತ್ತಿದೆ, 5 ತಿಂಗಳು ತುಂಬಾ ಗರ್ಭಿಣಿ ಇದ್ದಾರೆ ಅವರು. ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ರೀತಿಯಲ್ಲಿ ಸುಮಾರು 2 ಕೋಟಿ ಪರಿಹಾರವನ್ನು ಇವತ್ತು ರಾಜ್ಯ ಸರ್ಕಾರ ಕುಟುಂಬ ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜ ಕೂಡ ಆ ಒಂದು ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದೆ. ನಾವು ಕೂಡ ಆದಷ್ಟು ಸಹಾಯ ಕುಟುಂಬ ಮಾಡ್ಲಿಕ್ಕೆ ಬಯಸಿದ್ದೇವೆ. ಅದೇ ರೀತಿ ರಾಜ್ಯಾದ್ಯಂತ ಇವತ್ತು ನಮ್ಮ ಸಮಾಜ ಆಗಿರ್ಬೋದು, ವೀರಶೈವ ಸಮಾಜ ಆಗಿರ್ಬೋದು, ನಾನೀತ ಅನ್ನೋದೇ ಎಲ್ಲಾ ಸಮಾಜ ಇವತ್ತು ಆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಿಂತಿದೆ. ಅದೇ ರೀತಿಯಾಗಿ ಸರ್ಕಾರ ಯಾವುದೇ ಒತ್ತಡಕ್ಕಾಗದೆ ಮನವೇ, ಯಾಕಂದ್ರೆ ದರ್ಶನ್ ಅವರು ಪ್ರಭಾವಿ ಇದ್ದಾರೆ. ಈಗ ತಮ್ಮೆಲ್ಲ ಗೊತ್ತಿದೆ, ಬಹಳಷ್ಟು ರಾಜಕಾರಣಿಗಳ ಸಂಪರ್ಕ ಇದೆ, ಬಹಳಷ್ಟು ಖಾದ್ಯ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ದರ್ಶನ್ ಅವರ ಈ ಕೃತ್ಯವನ್ನು ಖಂಡಿಸಿ ಅವರಿಗೆ ಚಿತ್ರರಂಗದಿಂದ ಬಹಿಷ್ಕಾರ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ಜನ ಅವ್ರು ಫಾಲೋಸ್ ಇರ್ತಾರೆ. ಇದೇ ರೀತಿ ಅವರನ್ನು ಅನುಯಾಯಿಗಳ ಕೇಸಿಂದ ಮುಂದೆ ಇಂಥ ಕೃತ್ಯಗಳು ಅವರು ಕೂಡ ಅವ್ರ ಸಹಾಯಕರು ಮಾಡಿ ಬಯಸ್ತಾರೆ. ಅವನ್ನ ತಡಿಬೇಕಂದ್ರೆ ತಕ್ಷಣ ಅವರಿಗೆ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಅವರಿಗೆ ಬಹಿಷ್ಕಾರ ಮಾಡಬೇಕು ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಹೇಳ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ ಸಂಸ್ಥೆ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಸಂಬಳಿಕೆ ಮಾತನಾಡುವುದು. ಈ ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರುವ ಈ ನಮ್ಮ ದರ್ಶನ್ ಅವರ ಒಂದು ಟೀಮ್ ಏನಿದೆ, ಆ ಟೀಮು ಒಂದು ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅನ್ಯಾಯವಾಗಿ ಅವರನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆಯ ಖಂಡನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಆ ಸಮಾಜದ ಸಮಾಜದ ವತಿಯಿಂದ ನಮ್ಮ ಗುಲ್ಬರ್ಗ ಜಿಲ್ಲಾ ವತಿಯಿಂದ ನಮ್ಮ ವಿನಂತಿಸಿಕೊಳ್ತೇವೆ ಅಂದ್ರೆ ಆ ಮನೆತನಕ್ಕೆ ಏನಾದ ಅನ್ಯಾಯ ಇದೆ, ಅವನ ಹೆಂಡತಿ, ಅವನ ಮಕ್ಕಳು, ಅವರ ತಾಯಿ ತಂದೆಯವರಿಗೂ ಒಂದು ಸರ್ಕಾರದ ಒಂದು ಅನುದಾನ ಅವರಿಗೆ ಸಿಗಲಿ ಅಂತ ನಾವು ಸಮಾಜದಿಂದ ಕೇಳ್ಕೊಳ್ತಾ ಇದ್ದೀವಿ. ಈ ನಾಡಿನ ನಟ ದರ್ಶನ್ ಮತ್ತು ಅವರ ಪೆಟಲಂ ಪಡೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರನ್ನ ಅಪಹರಣ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂತ, ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಅತ್ಯಂತ ಕರಾಳವಾದಂತ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲಿ ಎಸೆದು ಹೋಗಿರುವುದು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ. ನಟ ದರ್ಶನ್ ಒಬ್ಬ ಸಾಮಾಜಿಕ ಹೊಣೆಗಾರ ಇರುವಂತ ವ್ಯಕ್ತಿ. ನಟನೆ ಜೊತೆಗೆ ನಡತೆಯೂ ಬಹಳ ಮುಖ್ಯ ಇದೆ. ನಟ ದರ್ಶನ್ ಅವರ ಹಿನ್ನೆಲೆ ನೋಡಿದ್ರೆ ಅನೇಕ ಬಾರಿ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ನಾವೆಲ್ಲ ನೋಡ್ತೀವಿ ಮಾಧ್ಯಮಗಳ ಮೂಲಕ. ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದಂತಹ ಅಭಿನಂದನೆ. ಕೂಡಲೇ ಎಷ್ಟೇ ಪ್ರಭಾವಿಗಳಿದ್ದು ಅವರನ್ನ ಹೆಡೆಮುರಿ ಕಟ್ಟಂದು ನಟ ದರ್ಶನ್ ಅವರಿಗೆ ನೆಲದ ಕಾನೂನು ಏನು ಅಂತ ತೋರಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಗೃಹ ಸಚಿವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸೂಕ್ತವಾದಂತ ತನಿಖೆ ಮಾಡಿ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿ ಈ ನೆಲದ ಕಾನೂನು ಏನು ಅಂತ ದರ್ಶನ್ ಮತ್ತು ಅವರ ಪೆಟಲಂ ಪಡೆ ಗೊತ್ತಾಗಬೇಕಾಗಿದೆ. ದಿಮಾಕು, ಕಪ್ಪು, ಸೊಕ್ಕಿನ ಏನಾದ್ರೂ ಮಾಡ್ತೀನಿ, ದುಡ್ಡಿನಲ್ಲಿ ಕಾನೂನ ಖರೀದಿ ಮಾಡ್ತೀನಿ ಅಂತ ಹೊರಟದ ನಟ ದರ್ಶನ್ ಮೂರ್ಖತನದ ಪರಮಾವಧಿ ಪಡೆದು ಬುದ್ಧಿವಾದ ಹೇಳಬಹುದಾಗಿತ್ತು, ಇಲ್ಲ ಪ್ರಕರಣ ದಾಖಲಿಸಬಹುದಾಗಿತ್ತು. ಕಾನೂನು ಕೈಗೆತ್ತಿಕೊಂಡಂತ ಉಗ್ರವಾದಂತ ಖಂಡನೆ ಇದೆ ನಮ್ದು. ನಟ ದರ್ಶನ್ ಅವರಿಗೆ ಇದೊಂದು ಸಂದೇಶ ಹೋಗ್ಬೇಕು. ನಾನು ಯಾರೇ ಬೇಕಾದ್ರೂ ಕೊಲ್ತೀನಿ, ಯಾರೇ ಬೇಕಾದ್ರೂ ಶಿಕ್ಷೆ ಕೊಡ್ತೀನಿ ಅಂತ ಏನೋ ಕಾನೂನಿನ ಕೈಗೆತ್ಕೋತಾರ, ತಪ್ಪಿರುವಂತವ್ರು, ಆಮಿರುವಂತವ್ರಿಗೆ ಇದೊಂದು ಪಾಠ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ರೇಣುಕಾಸ್ವಾಮಿಯವರ ಕುಟುಂಬ ಅತ್ಯಂತ ಬಡತನದಿಂದ ಕೂಡಿದ್ದು.
ಆತ ಫಾರ್ಮಸಿ ಅಂತ ಒಂದು ಖಾಸಗಿ ಉದ್ಯೋಗ ಮಾಡಿಕೊಂಡು ಸಂಸಾರ ನಿಭಾಯಿಸ್ತಾ ಇವತ್ತು ಅವನನ್ನು ಕಳ್ಕೊಂಡು ಆ ಕುಟುಂಬ ಅನಾಥ ಆಗಿದೆ. ರೇಣುಕಾ ಸ್ವಾಮಿಯವರ ಪತ್ನಿ 5 ತಿಂಗಳ ಗರ್ಭಿಣಿ, ವಯಸ್ಸಾದ ತಂದೆ ತಾಯಿ. ಹೀಗಾಗಿ ಅವರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು. ರಾಜ್ಯ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಆರ್ಥಿಕ ಭದ್ರತೆ ಜೊತೆಗೆ ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅವರ ಪತ್ನಿಗೆ ಅಂತ ಮನವಿ ಮಾಡ್ತೀವಿ. ಜಂಗಮ ಸಮಾಜದ ವತಿಯಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆಯನ್ನ ಖಂಡಿಸಿ ಇವತ್ತಿನ ದಿನ ನಾವೆಲ್ಲರೂ ಕಲಬುರಗಿ ಜಿಲ್ಲೆಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಮಗೆ ಬೇಕಾಗಿದ್ದ ನ್ಯಾಯ ಕೊಡಿಸ್ಬೇಕು. ದರ್ಶನ್ ಅವ್ರು ಏನ ಇದು ಅವರು ದರ್ಶನ್ ಮತ್ತು ಅವ್ರ ಟೀಮ್ ಇವತ್ತು ನಮ್ಮ ರೇಣುಕಾ ಸ್ವಾಮಿ ಮೇಲೆ ಅಮಾನುಷವಾಗಿ ಅವ್ರ ತಪ್ಪು ಏನು ಮಾಡಿದ್ರು ಕೂಡ ತಿಳಿಸಿ ಹೇಳ್ತಕ್ಕಂಥ ತಪ್ಪಿತ್ತು. ಆದ್ರೂ ಕೂಡ ಈ ಕೊಲೆಯನ್ನ ಮಾಡಿದ್ದಾರೆ ಅವ್ರದೆಲ್ಲ ಟೀಮು. ಅವ್ರಿಗೆ ಸರ್ಕಾರದ ವತಿಯಿಂದ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗ್ಬೇಕು ಇದಕ್ಕೆ ಯಾವುದೂ ಕೂಡ ಯಾವ್ದು ಫ್ರೆಷರ್ ಖಾಲಿ ಡ್ಯೂಟಿಗಾಗಲಿ ಮತ್ತೊಂದಾಗಲಿ ಇನ್ನೊಂದು ಖಾಲಿ ಯಾರು ಫ್ರೆಷರ್ಗೆ ಬರಬಾರದು. ದಯವಿಟ್ಟು ಆ ಕುಟುಂಬಕ್ಕೆ ಮತ್ತು ಆ ಒಂದು ರೇಣುಕಾ ಸ್ವಾಮಿ ಅವರ ಕುಟುಂಬ ಮತ್ತು ಎಲ್ಲ ಅವರ ಪರಿಸ್ಥಿತಿಯನ್ನ ನೋಡಿ ಸರ್ಕಾರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಒಂದು ಸೂಕ್ತವಾದ ತನಿಖೆ, ನ್ಯಾಯಬದ್ಧವಾದ ತನಿಖೆಯಾಗಿ ಆ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸವನ್ನ ನಾವು ಸರ್ಕಾರ ಮಾಡುತ್ತೆ ಎಂದು ಭರವಸೆಯನ್ನ ನೀಡಿದ್ದೇವೆ. ಮತ್ತು ಕಾನೂನು ಪ್ರಕಾರ ಅವರಿಗೆ ಅತಿ ಉಗ್ರವಾದ ಶಿಕ್ಷೆಯನ್ನ ನೀಡಬೇಕಾಗಿ ನಮ್ಮ ಸಮಾಜದ ವತಿಯಿಂದ ಕಳಕಳಿಯಾಗಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಇಡೀ ಕರ್ನಾಟಕದ ಎಲ್ಲ ಜಂಗಮ ಸಮಾಜ ಆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಜೊತೆಗೆ ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನೀಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.